ಎಂಟಿ ಸೆಟೋಬೆಲೋ ವಾಣಿಜ್ಯ ಹಡಗಿನ ಮೇಲೆ ನಡೆದಿರತಕ್ಕಂಥ ಒಂದು ದಾಳಿ ಇದು. ಈಗ ನಾಪತ್ತೆಯಾಗಿದ್ದ 3 ಮೃತದೇಹಗಳು ಇದೀಗ ಕೊನೆಗೂ ಪತ್ತೆಯಾಗಿದೆ. ಸಾವು ಖಚಿತಪಡಿಸಿರ್ತಕ್ಕಂಥ ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್ ಅವರು ಕೂಡ ಈಗ ಇದನ್ನೆಲ್ಲ 3 ಜನ ಏನು ಮಿಸ್ ಆಗಿದ್ರು ನೋಡಿ ಇದು ಸಾವಾಗಿದೆ ಅನ್ನೋ ವಿಚಾರವನ್ನು ಖಚಿತಪಡಿಸಿದ್ದಾರೆ. ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಚಂಬಿ ಪುರಾಣಿಕ್ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಇವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಪ್ರಮೋದ್. ಸರ್, ಈಗ ಓಮನ್ ಕರಾವಳಿ ಬಳಿ ಅಮೆರಿಕ ಸೇನೆ ಒಂದು ದಾಳಿ ಮಾಡಿರ್ತಕ್ಕಂಥದ್ದು, ಇದು ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ನೋಡಿದ್ರೆ ಕಡಿಮೆ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾ ಬರ್ತಾ ಇದೆ. ಈಗ ಮೃತರಾದ 3 ಭಾರತೀಯ ನಾವಿಕರು ಈಗ ಮತ್ತೆ ಪತ್ತಾಗಿದೆ, ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಕೂಡ ಈಗ ಗೊತ್ತಾಗ್ತಾ ಇದೆ. ಸರ್, ಏನು ಹೇಳ್ತೀರಿ ಈ ಒಂದು ದಾಳಿ ಬಗ್ಗೆ ಅಂತ? ಇದು ನಿಜ, ಅತ್ಯಂತ ಆಘಾತಕಾರಿ ಮತ್ತು ದುಃಖ ತರ್ತಕ್ಕಂತ ಒಂದು ವಿಷಯ ತಾವು ತಿಳಿಸಿದಿರಿ. ಅಲ್ಲಿ 21 ಜನರನ್ನು ರಕ್ಷಿಸಿದ್ದಾರೆ ನಿಜ. ಈ 3 ಜನರ ಸಾವನ್ನು ಸಹ ತಪ್ಪಿಸಬಹುದಿತ್ತು. ಇಂತಹ ಒಂದು ಅಮೆರಿಕದ ಒಂದು ದುಸ್ಸಾಹಸ ಇದೆಯಲ್ಲ, ಯುದ್ಧದ ಸೇಡನ್ನ ಇರಾನಿನ ಮೇಲೆ ತೀರಿಸಿಕೊಳ್ಳುವ ಬದಲು ಅದು ಈ ಒಂದು ವಾಣಿಜ್ಯ ಕಮರ್ಷಿಯಲ್ ಶಿಪ್ಗಳ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಕಾನೂನು ಅಥವಾ ನಿಯಮಗಳನ್ನ ಉಲ್ಲಂಘನೆ ಮಾಡದಂತೆ ಆಗುತ್ತದೆ ಅಂತಕ್ಕಂಥದ್ರಲ್ಲಿ ಯಾವ ಸಂಶಯ ಇಲ್ಲ. ನಮ್ಮ ಭಾರತದ ಪರವಾಗಿ ಅಲ್ಲಿರ್ತಕ್ಕಂಥ ಉಪರಾಯಭಾರಿಯನ್ನ ಕರೆದು ಮಾತಾಡಿರ್ತಕ್ಕಂಥದ್ದು ಅದು ಒಂದು ಮಾತಾಯ್ತು. ಬಟ್ ಅಷ್ಟಕ್ಕೆ ಸಾಲದು. ಇದನ್ನ ಭಾರತ ಅಮೆರಿಕದ ಅಧ್ಯಕ್ಷರಿಗೆ, ಅಲ್ಲಿರ್ತಕ್ಕಂಥ ವಿದೇಶಾಂಗ ಕಾರ್ಯದರ್ಶಿ ಅಥವಾ ವಾರ್ ಮಿನಿಸ್ಟರ್ ಯಾರಿದ್ದಾರೆ ಸೆಕ್ರೆಟರಿ, ಅವ್ರುಗಳಿಗೂ ಇದನ್ನ ಅವ್ರಿಗೆಲ್ಲ ತಿಳಿಸ್ಬೇಕು. ಏನಂದ್ರೆ ಈ ರೀತಿ ನಮ್ಮ ಒಂದು ಕಮರ್ಷಿಯಲ್ ವೆಹಿಕಲ್ಗಳ ಮೇಲೆ, ಅದರಲ್ಲೂ ಶಾಂತಿಯುತವಾಗಿ ಹಡಗುಗಳ ಸಾಗಾಣಿಕೆಯ ಮೇಲೆ ಆಕ್ರಮಣ ಮಾಡ್ತಕ್ಕಂಥದ್ದು ನಿಮ್ಮ ಒಂದು ಹತಾಶ ಮನೋಭಾವನೆಯನ್ನ ತೋರಿಸ್ತದೆ ಅಂತಕ್ಕಂಥದ್ದನ್ನ ನಾವು ಇದುವರೆಗೂ ಸ್ಪಷ್ಟವಾಗಿ ಹೇಳಿಲ್ಲ. ಈ ಬರೀ ಪ್ರತಿಭಟನೆ ಮಾಡಿದ್ರೆ ಸಾಲದು. ಅಲ್ಲಿ ಹೋದ್ರೆ ಸಿಗ್ನೇಚರ್ ಮಾಡ್ಕೊಂಡು ಕಳಿಸ್ತಾರೆ, ಸಂತಾಪ ಸೂಚಿಸ್ತಾರೆ. ಆದ್ರೆ ಸಾವು ನೋವಿಗಿಂತ ಭಾರತಕ್ಕೆ ನಾವು ಅಮೆರಿಕದ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಮತ್ತೆ ಇರಾನಿನ ಯುದ್ಧ ಅಮೆರಿಕದ ನಡುವೆ ಇಸ್ರೇಲಿನ ನಡುವೆ ನಡೀತಕ್ಕಂಥ ಸಂದರ್ಭದಲ್ಲಿ ನಿರಪರಾಧಿ ಒಂದು ರೀತಿಯಲ್ಲಿ ಯಾವುದೇ ಒಂದು ಯುದ್ಧದಲ್ಲಿ ಭಾಗಿಯಲ್ಲದ, ನೀವು ಹೇಳಿದ್ರೆ ಯುದ್ಧದಲ್ಲಿ ಭಾಗಿಯಲ್ಲದ ಭಾರತದ ಮೇಲೆ ಆಕ್ರಮಣ ಅಥವಾ ಅವರ ಒಂದು ನಾವಿಕರ ಸಾವು ಎಂತಕ್ಕಂಥದ್ದು ಖಂಡನೀಯವಾದದ್ದು. ಇದನ್ನು ನಾವು ಇಡೀ ವಿಶ್ವದ ದೃಷ್ಟಿಯಲ್ಲಿ ಖಂಡಿಸಬೇಕು. ಮತ್ತೆ ನೀವು ಹೇಳಿದ್ರಲ್ಲ, ಇದು ಎಷ್ಟು ದಿವಸ ಯುದ್ಧ ಮುಂದುವರಿಯುತ್ತೆ ಅಂತ. ಇದು ಒಂದು ರೀತಿಯಲ್ಲಿ ರಷ್ಯಾ ಮತ್ತು ಉಕ್ರೇನಿನ ಯುದ್ಧದ ರೀತಿಯಲ್ಲಿ ಮುಂದುವರಿಯುವ ಸೂಚನೆಗಳು ಕಂಡು ಬರ್ತಾ ಇದೆ. ಒಂದು ಕಡೆ ಶಾಂತಿಯ ಮಾತುಕತೆಯನ್ನು ಮಾಡೋದು, ಇನ್ನೊಂದು ಕಡೆಗೆ ಈ ತರ ಅಟ್ಯಾಕ್ ಮಾಡ್ತಕ್ಕಂಥದ್ದು ಇದು ಒಂದು ರೀತಿಯಲ್ಲಿ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ತೋರಿಸುತ್ತೆ. ಅವರಿಗೆ ತಮ್ಮದೇ ಆದಂತಹ ಸ್ವಂತ ಹಿತಾಸಕ್ತಿಗಳು ದೊಡ್ಡದು ಎಂತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಅಂದ್ರೆ ನೀವು ಹೇಳಿದಾಗೆ ಸರ್, ಈಗ ನಾನು ಕೂಡ ಹೇಳಿದೆ, ನೀವು ಕೂಡ ಹೇಳ್ತಾ ಇದ್ದೀರಿ, ಯುದ್ಧದಲ್ಲಿ ಭಾರತ ಭಾಗಿ ಆಗ್ಲೇ ಇಲ್ಲ, ಆದ್ರೂ ಕೂಡ ಭಾರತೀಯ ನಾವಿಕರು ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಸಂಘರ್ಷಗಳ ಬೆಲೆ ಭಾರತೀಯರು ಯಾಕೆ ತೆರಬೇಕು ಸರ್? ಇದು ಇಲ್ಲ, ನೀವು ಹೇಳಿದ ನಿಜ. ಯಾಕಂದ್ರೆ ಭಾರತೀಯರ ನಿರಪರಾಧಿಗಳು, ಅವ್ರು ಏನಿದ್ರು ತಮ್ಮ ಒಂದು ವಾಣಿಜ್ಯದ ದೃಷ್ಟಿಯಿಂದ ಒಂದು ಸೇವೆಯನ್ನ ಮಾಡ್ತಕ್ಕಂಥ ನಾವಿಕರು, ಅವರೆಲ್ಲರ ಕುಟುಂಬಗಳ ಒಂದು ದುಃಖವನ್ನ ನಾವು ಹೇಗೆ ಭರಿಸ್ಲಿಕ್ಕೆ ಸಾಧ್ಯ? ಇದು ಕೇವಲ 3 ಜನ ಅಲ್ಲ, ಇಡೀ ಭಾರತದ ಮೇಲೆ ಆಕ್ರಮಣ ಮಾಡಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆಂದ್ರೆ ಭಾರತದ ಹಡಗಿನ ಮೇಲೆ ಇವರು ಅಟ್ಯಾಕ್ ಮಾಡಿದ್ದಾರೆ ಅಂದ್ರೆ ಇಂಡಿಯಾ ದೇಶದ ಮೇಲೆ ಇವರು ಅಟ್ಯಾಕ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಒತ್ತಿ ಹೇಳ್ತೇನೆ. ಆದ್ದರಿಂದ ನಾವು ಅಮೆರಿಕಕ್ಕೆ ಸ್ಪಷ್ಟವಾಗಿ ತಿಳಿಸ್ಬೇಕು, ನಾವು ಯುದ್ಧದಲ್ಲಿ ಭಾಗಿಯಾಗಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಅನುಕೂಲ ಏನಾಗುತ್ತೆ ಅಂತಂದ್ರೆ, ನಮ್ಮ ಏನು ನೌಕೆಗಳಿದಾವಲ್ಲ, ಅದು ಭಾರತಕ್ಕೆ ಆಯಿಲ್ ಆಗ್ಲಿ ಅಥವಾ ಇತರೆ ಸಾಮಗ್ರಿಗಳನ್ನ ಸಪ್ಲೈ ಮಾಡುವಾಗ ಅದನ್ನ ಅಟ್ಯಾಕ್ ಮಾಡಿಕೊಡುದು ಅಂತಕ್ಕಂಥ ವೈಟ್ ಫ್ಲಾಗ್, ಒಂದು ಬಿಳಿ ಬಾವುಟವನ್ನ ಇಟ್ಕೊಂಡು ಭಾರತಕ್ಕೆ ಮತ್ತೆ ಈ ರೀತಿ ಸ್ನೇಹಪರ ರಾಷ್ಟ್ರಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಇದರಿಂದ ಪಾಠ ಕಲಿಬೇಕು. ಕೇವಲ ಸಂತಾಪ ಸೂಚನೆ ಮತ್ತು ಸಹಾನುಭೂತಿ ತೋರಿಸುವುದು ಏನು ರಾಜಕೀಯವಾಗುತ್ತೆ. ವಾಸ್ತವವಾಗಿ ಭಾರತದ ಬಗ್ಗೆ ಅಮೆರಿಕ ನಿಜವಾದ ಗೌರವವನ್ನು ಇಟ್ಟುಕೊಂಡಿದ್ರೆ ಅಥವಾ ನಮ್ಮ ವಿಶ್ವಾಸದ ಬಗ್ಗೆ ಅವ್ರಿಗೆ ಏನಾದರೂ ಕಾಳಜಿ ಇದ್ರೆ ಬಹುಶಃ ಈ ರೀತಿಯ ಕ್ರಮವನ್ನು ತೆಗೆದುಕೊಂಡು ಮಾತ್ರ ಇದು
ಒಂದು ರೀತಿಯಲ್ಲಿ ನಮಗೆ ಸಮಾಧಾನ ತರುತ್ತೆ ಹೊರತು ಇದನ್ನ ನಾವು ಖಂಡನೆ ಮಾಡ್ತಕ್ಕಂಥದ್ದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ. ಅದರಿಂದ ಇದನ್ನ ಸಾರ್ವಜನಿಕವಾಗಿ ಭಾರತದ ಪ್ರಧಾನಮಂತ್ರಿಗಳು ಮತ್ತೆ ಅಮೆರಿಕದ ಅಧ್ಯಕ್ಷರ ನಡುವೆ ಮಾತುಕತೆಯಾಗಿ ಭಾರತಕ್ಕೆ ಈಗ ಆಗಿರ್ತಕ್ಕಂಥ ನಷ್ಟವೇ ಸಾಕು, ನಮ್ಮಲ್ಲಿ ಎಲ್ಲ ಬೆಲೆಗಳು ಏರ್ತಾ ಇವೆ, ಅದಕ್ಕೆ ಕಾರಣ ಅಮೆರಿಕ ಮತ್ತು ಇರಾನಿನ ಯುದ್ಧ. ಆದ್ದರಿಂದ ನಮ್ಮನ್ನು ನಿರಪರಾಧಿಗಳನ್ನ ದಯಮಾಡಿ ಈ ರೀತಿಯ ಅಟ್ಯಾಕ್ ನಿಂದ ದೂರ ಇಡಿ, ಮತ್ತೆ ನಮಗೆ ಯಾವ ರೀತಿಯ ವೈಟ್ ಫ್ಲಾಗ್ ಅನ್ನ ಮಾಡ್ಕೊಳ್ಬೇಕು ಅದನ್ನು ನೀವು ತಿಳಿಸಿ ಅದರಂತೆ ಹೋಗ್ತೇವೆ ಅಂತಕ್ಕಂಥದ್ದು ಮಾಡಬೇಕು. ಮತ್ತೆ ಅಮೆರಿಕದ ಒಂದು ದುಸ್ಸಾಹಸ ಅಥವಾ ದುಶ್ಚಟ ಏನಂದ್ರೆ ಯಾರ ಮೇಲಾದ್ರೂ ಅಟ್ಯಾಕ್ ಮಾಡಿ ಎದುರಿಸ್ತಕ್ಕಂಥದ್ದು. ಈ ಹೆದರಿಕೆಯ ತಂತ್ರವನ್ನ ಅಮೆರಿಕ ಕಡಿಮೆ ಮಾಡದೆ ಹೋದ್ರೆ ಅಮೆರಿಕದ ಬಗ್ಗೆ ವಿಶ್ವ ಅತ್ಯಂತ ಖಂಡನೀಯವಾದ ದೃಷ್ಟಿಯಲ್ಲಿ ನೋಡುತ್ತೆ. ಆದ್ರೆ ಕಾನೂನಿಲ್ಲ, ಅಂತಾರಾಷ್ಟ್ರೀಯ ಕಾನೂನಿಗೆ ಬೆಲೆ ಇಲ್ಲ, ಯುನೈಟೆಡ್ ನೇಷನ್ಸ್ಗೆ ಬೆಲೆ ಇಲ್ಲ, ಶಾಂತಿ ಸಂಧಾನದ ಮಾತುಕತೆಗೆ ನಂಬಿಕೆ ಇಲ್ಲ. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಭಾರತ ಜಾಗೃತವಾಗಿರಬೇಕು. ತನ್ನ ಒಂದು ಜನರ ಮತ್ತು ನೌಕೆಗಳ ಮತ್ತು ವಾಣಿಜ್ಯದ ಹಿತಾಸಕ್ತಿಗಳನ್ನ ಕಾಪಾಡ್ತಕ್ಕಂಥದ್ದನ್ನ ಕ್ರಮ ಕೈಗೊಳ್ಳಬೇಕು. ಭಾರತ ಸರ್ಕಾರ ಇದ್ರ ಬಗ್ಗೆ ಅಲಕ್ಷ್ಯ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಸಲಹೆ. ಈಗ ಭಾರತದ ಒಂದು ತೈಲ ಸರಬರಾಜು ಅಥವಾ ಸಮುದ್ರ ವ್ಯಾಪಾರ ಏನೋ ಇದಾವೋ ಇದಕ್ಕೇನಾದರೂ ಇದು ಪರಿಣಾಮ ಬೀಳುತ್ತಾ ಸರ್ ಈಗ ಮುಂದಿನ ದಿನಗಳಲ್ಲಿ? ಈಗ ಆಲ್ರೆಡಿ ಬಿದ್ದಿದೆ ಆಯ್ತಾ, ಒಂದಿಷ್ಟು ವಿಚಾರಗಳ ಮೇಲೆ ತೊಂದರೆ ಆಗಿದೆ ಭಾರತಕ್ಕೆ, ಇನ್ನೊಂದಿಷ್ಟು ತೊಂದರೆ ಆಗಬಹುದಾ ಅಂತ, ಆರ್ಥಿಕತೆ ಆಗಿರ್ಬೋದು ಅಥವಾ ರಾಜತಾಂತ್ರಿಕತೆಗೆ ಆಗಿರ್ಬೋದು, ನೇರ ಪರಿಣಾಮ ಏನಾದ್ರೂ ಆಗಬಹುದಾ ಅಂತ? ನೇರ ಪರಿಣಾಮ ಆಗುತ್ತೆ. ಒಂದು ಉದಾಹರಣೆ ಹೇಳ್ತೇನೆ ನನಗೆ, ಏನಂದ್ರೆ ಅಲ್ಲಿ ಏನು ಈ ರೀತಿಯ ಒಂದು ಹಡಗುಗಳನ್ನು ನೀವು ಅಟ್ಯಾಕ್ ಮಾಡ್ತಾ ಹೋದ್ರೆ ಇನ್ಶೂರೆನ್ಸ್ ಕಂಪನಿಯವರು ಹಡಗುಗಳಿಗೆ ಇನ್ಶೂರೆನ್ಸ್ ಕೊಡೋದಿಲ್ಲ, ಆಮೇಲೆ ಹಡಗುಗಳಲ್ಲಿ ಆಗಿರ್ತಕ್ಕಂಥ ನಷ್ಟವನ್ನು ಕೊಡೋದಿಲ್ಲ. ಇದನ್ನು ಅಮೆರಿಕ ಸರ್ಕಾರ ಗೊತ್ತಿ ಮಾಡಿಕೊಡೋದಿಲ್ಲ. ಯಾಕಂದ್ರೆ ಭಾರತಕ್ಕೆ ಅದು ನಷ್ಟವನ್ನು ತರ್ತದೆ. ಮತ್ತೆ ಭಾರತಕ್ಕೆ ಸರಬರಾಜು ಮಾಡ್ತಕ್ಕಂಥ ನೌಕೆಗಳ ಮೇಲೆ ಅಟ್ಯಾಕ್ ಮಾಡಿದರೆ ಆ ಕಂಪನಿಗಳು ನಮ್ಮ ಮೇಲೆ ನಷ್ಟವನ್ನು ವಿಧಿಸ್ತಾರೆ. ನಿಮ್ಮಿಂದಾಗಿ ನಮಗೆ ನಷ್ಟ. ಅದರಿಂದ ಇದು ಹಣಕಾಸಿನ ವಿಷಯ ಅಲ್ಲ, ಮಾನವೀಯ ಮತ್ತು ಶಾಂತಿಯುತವಾದ ಒಂದು ಮಾರ್ಗಕ್ಕೆ ಅತ್ಯಂತ ಒಂದು ಆಘಾತಕಾರಿಯಾದಂತಕ್ಕಂಥದ್ದನ್ನು ಹೇಳ್ಬೋದು. ನೀವು ಹೇಳಿದಾಗೆ ಭಾರತಕ್ಕೆ ಎವರಿ ಸಪ್ಲೈ ಅಥವಾ ಶಿಪ್ಗಳು ಬರದೇ ಹೋದ್ರೆ ನಾವು ಅಷ್ಟು ದಿನ ನಾವು ಅದರ ದುಡ್ಡನ್ನ ಪಟ್ಟಿ ಮಾಡ್ಬೇಕು.